ಕೆಲಸ 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 ಕೊಡ್ತಾರೆ ಕೆಲಸ 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 ಕೊಡ್ತಾರೆ ಕೆಲಸ 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 ಕೊಡ್ತಾರೆ. ಹಿಂದೂ ಇಲ್ಲ ಮುಂದಿಲ್ಲ ಅನ್ಕೊಂಡು ನಾವು ಬಾಟ ಮಾಡ್ಕೋತೀವಿ. ಏನಂದ್ರೆ ಏನು ಹಿಂಗೆ ಹೋಗಿ 1 ವರ್ಷ ಆಯ್ತು. ಈಗ ನಾವು ನಾವೇ ತಿನ್ಕೊಂಡು ಏನೋ ಬಂದಿದ್ರು ಕೊಡ್ತೀವಿ ನಾವು ಅಂತ ಅವ್ರು ಶಾಂತಿ ಹೇಳ್ಬಿಟ್ಟು ಹೋದ್ರು. ಇನ್ನೂ ಏನು ಆಗಿಲ್ಲ ಕಣಪ್ಪ. ನಿಮ್ಮ ಮಗ ಸತ್ತು 1 ವರ್ಷ ಆಗ್ತಿದೆ. ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ರು ನಿಮ್ಗೆ ಸರ್ಕಾರದಿಂದ ಸಿದ್ದರಾಮಯ್ಯನವರು. ನಿಮ್ಮ ಮಗನಿಗೆ ಕೆಲಸವನ್ನ ಕೊಡ್ತೀವಿ ಅಂತಾನೆ. ಕೆಲಸ ಏನು ಆಯ್ತಾ? ಆಗಿಲ್ಲ ಕಣಪ್ಪ, ನಮ್ಗಾಗಿಲ್ಲ. ಏನಾರು ಇದು ಮಾಡ್ರು ಆಸೆ ಪಟ್ರು ಕಣಪ್ಪ. ನಮ್ಗಿದೇನು ಇಲ್ಲೋ, ನಮ್ಗೇನು ಮಾಡ್ಕೊಂಡಿಲ್ಲ ಕಣಪ್ಪ. ನಮ್ಗೆ ಆಸೆ ತೋರ್ಬಿಟ್ಟು ಹೋದ್ರು. ನನ್ನ ಮಗನೂ ಇಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ ಕಣಪ್ಪ. ನಮ್ಗೆ ಎಲ್ಲ ಏನು ದಿಕ್ಕೆಟ್ಟು ಹೋಗಿ ಕೂತೀವಿ. ಮನನೂ ಊಟ ಹೊಂಟೋದ ಕಣಪ್ಪ. ಆಗ್ಲಿಲ್ಲ ಸರ್, ಏನು ಮಾಡಲೇ ಇಲ್ಲ ಸರ್. ಅಲ್ದು ಸಾಕಾಯ್ತು. ಅಲ್ಲಿಂದ ಇಲ್ಲಿ ಸಿದ್ದರಾಮಯ್ಯ ಮನೆ ತಗ, ಅಲ್ಲಿಂದ SC ಮನೆ ಮಾದೇವಪ್ಪರ ಹತ್ರ, ಅವ್ರ ಹತ್ರ ಎಲ್ಲ ಕೊಟ್ಟಿದ್ದು ಮಾಡ್ತೀವಿ ಯಾರು ರೆಸ್ಪಾನ್ಸೇ ಇಲ್ಲ ಸರ್. ಅಲ್ದು ನನಗೆ ಈ ಗ್ರಾಮದಲ್ಲಿ ಹಿಂದೂ ಮುಂದೆ ಯಾರೂ ಇಲ್ಲ. ತುಂಬ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀನಿ ಸರ್. ಅತ್ತಾಗ ಎಲ್ಲೂ ಹೋಗ್ತೇನೆ, ಮೈಂಡೇ ಓಡ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ನನಗೆ. ನಿಮ್ಮ ಮಗನೇ ದುಡಿತಿದ್ದು, ಮನೆ ಜವಾಬ್ದಾರಿ ಎಲ್ಲ ಅವರೇ ತಗೊಂಡಿದ್ದ. 1 ವರ್ಷ ಆಗೋಯ್ತು. ಈಗ ಯಜಮಾನ್ರು ಹಂಗೆ ಆದ್ರು, ಮಗನು ಹಂಗೆ ಆದ. ಈಗ ನಾವು ಗೇಯವು ಗೆತ್ತವ್ರು, ನಾವೆಲ್ಲ ಗೇಯವಪ್ಪ ಗೇಯಕಾದ ನಮ್ ಕಲಿ. ಏನೋ ಒಂದು ಹೇಳ್ಬಿಟ್ಟು ಹೋದ್ರು, ಭರವಸೆ ಕೊಟ್ಟು ಹೋದ್ರು. ಆಯ್ತ ಬಿಡಮ್ಮ ಯಾರು ಒಂದು ಕೊಡ್ಸವ ಅಂದ್ರ ಅದೇನು ಅಂದಿಲ್ಲಪ್ಪ. ಅಧಿಕಾರನು ಆಗಲ್ಲ ಬಿಡು. ನಮ್ಮವ್ರಾಗಿ ನಮ್ಮ ಸಿದ್ದರಾಮಯ್ಯ ಹೇಳ್ಬಿಟ್ಟು ಹೋದ್ರು. ಆಸ ಅನ್ನೋದು ಹೇಳ್ಬಿಟ್ಟು ಹೋದ್ರು. ಏನು ಎಂತು ಒಂದು ಇಲ್ವಲ್ಲಪ್ಪ. 1 ವರ್ಷ ಆಯ್ತು. ಈ ಸಂಪೂರ್ಣವಾಗಿ ಭಾಗದಲ್ಲಿ ಕಾಂಗ್ರೆಸ್ನ ಅಲೆ ಇರುವಂತದ್ದು. ಸಾಕಷ್ಟು ಮುಖಂಡರುಗಳಿದ್ದಾರೆ ನಿಮ್ಮಲ್ಲಿ. ಸಿದ್ದರಾಮಯ್ಯ ಜೊತೆ ಇರುವಂತ ಒಡನಾಡರು ಇದ್ದಾರೆ. ಅವ್ರು ಯಾರು ಕರ್ಕೊಂಡು ಹೋಗ್ತಿಲ್ವಾ ನಿಮ್ಮ ಅಂತ? ಯಾರು ಹೋಗ್ತಿಲ್ಲ ಸರ್. ಎಲ್ಲ ಒಂಥರ ಬಡವರು ಶ್ರೀಮಂತರು ಆ ಥರ ಇದಾಯ್ತಾರೆ. ಬಡವರು ಎಲ್ಲ ದುಡ್ಡು ಕೊಟ್ರೆ ಎಲ್ಲ ಕೆಲಸ ಆ ಥರ ನೋಡಾಡ್ತಾರೆ. ನಾವು ಬಡವ್ರು ಆದ್ರೆ ಬಡವ್ರೇ ಒಂಥರ ನೋಡ್ತಾರೆ, ದೊಡ್ಡವ್ರನ್ನೇ ಒಂಥರ ನೋಡ್ತಾರೆ. ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಸರ್. ಸಿದ್ದರಾಮಯ್ಯನವ್ರನ್ನ ಮಾತು ಹೇಳ್ಬಿಟ್ಟು ಒಂದಷ್ಟು ಕೆಲಸಗಳಾಗ್ತವೆ, ಅಧಿಕಾರಿಗಳು ಎದುರ್ತಾರೆ ಅಂತ ಒಂದಷ್ಟು ಮಾತಿದೆ. ಇಲ್ಲೊಂದು ಅಧಿಕಾರಿ ಮೈಸೂರು ಭಾಗದಲ್ಲಿ ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಅನಿಸ್ತಿದೆ ನಿಮಗೆ? ಹೌದು ಸರ್, ಖಂಡಿತ. ಅಧಿಕಾರಿಗಳೇ ಸರಿ ಇಲ್ಲ ಸರ್. ಅಧಿಕಾರಿಗಳೇ ಸರಿ ಇಲ್ಲ. ಇಲ್ಲಿ ಏನ್ ಮಾಡಿದ್ರು ಯಾವ ಕೆಲಸನೂ ಮಾಡೋದೇ ಇಲ್ಲ. ಇಲ್ಲಿ ಅವ್ರು ಹೇಳ್ಬಿಟ್ಟು ಹೋದ್ರೆ ಅಧಿಕಾರಿಗಳೇ ಫಸ್ಟ್ ಸರಿ ಇಲ್ಲ ಸರ್. ಇಲ್ಲಿ ಈ ಭಾಗದಲ್ಲಿ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿ ಗ್ರಾಮದಲ್ಲಿ ಇಲ್ಲಿಗೆ 1 ವರ್ಷ ಆಗ್ತಿದೆ. ಕಲುಷಿತ ನೀರನ್ನು ಕುಡಿದು ಕನಕರಾಜು ಎನ್ನುವ ಹುಡುಗ ದುರ್ಮರಣವನ್ನು ಹೊಂದಿರ್ತಾನೆ. ಈ ಒಂದು ಭಾಗದಲ್ಲಿ ಆ ಒಂದು ಘಟನೆ ಸಾಕಷ್ಟು ಎಫೆಕ್ಟಿವ್ ಆಗಿ ಕೆ ಸಾಲುಂಡಿಯನ್ನೇ ಒಂದಷ್ಟು ನಡಗಿಸುವ ಕೆಲಸವನ್ನ ಮಾಡಿರ್ತದೆ. ಈ ಒಂದು ಮನೆಗೆ, ಅದೇ ಕನಕರಾಜು ಅವರ ಮನೆಗೆ, ಮೃತಪಟ್ಟಂತಹ ಕನಕರಾಜು ಮನೆಗೆ ಆಡಳಿತ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ಬಂದಿರ್ತಾರೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ SC ಮಾದೇವಪ್ಪ ಮತ್ತೆ ಕಾಂಗ್ರೆಸ್ ಮುಖಂಡರು ಮತ್ತೆ ಎಲ್ಲರೂ ಬಂದು ಅವರಿಗೆ ಸಾಂತ್ವನವನ್ನ ಹೇಳಿರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಈ ಒಂದು ಮನೆಯ ಕನಕರಾಜು ಮನೆಗೆ ಅವರ ತಮ್ಮನಿಗೆ ಒಂದು ಕೆಲಸವನ್ನ ಕೊಡಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿರ್ತಾರೆ. ಆದ್ರೆ 1 ವರ್ಷ ಆಗ್ತಿದೆ ಕನಕರಾಜು ಸತ್ತು. ಹಾಗಾದ್ರೆ ಅವ್ರಿಗೆ ಕೆಲಸ ಸಿಕ್ತಾ? ಅವರ ಮನೆ ವಾಸ್ತವತೆ ಹೇಗಿದೆ? ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಅವ್ರ ಕುಟುಂಬಸ್ಥರು ಇದ್ದಾರೆ. ಅಮ್ಮ, ಮೊದಲಿಗೆ ನಮಸ್ತೆ. ನಿಮ್ಮ ಮಗ ಸತ್ತು 1 ವರ್ಷ ಆಗ್ತಿದೆ. ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ರು ನಿಮ್ಗೆ ಸರ್ಕಾರದಿಂದ ಸಿದ್ದರಾಮಯ್ಯನವರು. ನಿಮ್ಮ ಮಗನಿಗೆ ಕೆಲಸವನ್ನ ಕೊಡ್ತೀವಿ ಅಂತಾನೆ. ಕೆಲಸ ಏನು ಆಯ್ತಾ? ಆಗಿಲ್ಲ ಕಣಪ್ಪ, ನಮ್ಗಾಗಿಲ್ಲ. ಏನಾರು ಇದು ಮಾಡ್ರು ಆಸೆ ಪಟ್ರು ಕಣಪ್ಪ. ನಮ್ಗಿದೇನು ಇಲ್ಲೋ, ನಮ್ಗೇನು ಮಾಡ್ಕೊಂಡಿಲ್ಲ ಕಣಪ್ಪ. ನಮ್ಗೆ ಆಸೆ ತೋರ್ಬಿಟ್ಟು ಹೋದ್ರು. ನನ್ನ ಮಗನೂ ಇಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ ಕಣಪ್ಪ. ನಮ್ಗೆ ಎಲ್ಲ ಏನು ದಿಕ್ಕೆಟ್ಟು ಹೋಗಿ ಕೂತೀವಿ. ಮನನೂ ಊಟ ಹೊಂಟೋದ ಕಣಪ್ಪ. ಕೊಡ್ತೀವಿ ಅಂತ ಒಪ್ಕೊಂಡೋಗಿ ಎಲ್ಲ ತಕ್ಕ ಹೋಗಿ ತಿರ್ಗದೋ ಎಲ್ಲರೂ ಮಾಡ್ಬಿಟ್ಟು ಹೋಗ್ಕೋತೀವಿ. ಈಗ ನಮ್ಗೆ ಹಿಂದೂ ಇಲ್ಲ ಮುಂದೂ ಇಲ್ಲ. ನಮ್ಗೆ ಊರು ಗ್ರಾಮಸ್ಥರು ಹೋಗ್ತದ. ಏನು ಎಂತೋನವ್ರು ಇಲ್ಲ ಕಣಪ್ಪ. ಇರೋರೇ ನಾವು ಇಬ್ಬರು. ಹಿಂದೂ ಇಲ್ಲ ಮುಂದೂ ಇಲ್ಲ ಅನ್ಕೊಂಡು ನಾವು ಬಾಟ ಮಾಡ್ಕೋತೀವಿ. ಏನಂದ್ರೆ ಏನು ಇಲ್ಲ. ಹಿಂಗೆ ಹೋಗಿ 1 ವರ್ಷ ಆಯಿತು. ಈಗ ನಾವು ನಾವೇ ತಿನ್ಕೊಂಡು ಏನೋ ಬಂದಿದ್ರು ಕೊಡ್ತೀವಿ ನಾವು ಅಂತ ಅವರು ಶಾಂತಿ ಹೇಳ್ಬಿಟ್ಟು ಹೋದ್ರು. ಇನ್ನೂ ಏನೂ ಆಗಿಲ್ಲ ಕಣಪ್ಪ. ಈಗ ಅಧಿಕಾರಿಗಳು ಒಂದಷ್ಟು ಮಾತನಾಡಿಸಿದ್ರು, DC ಅವರೆಲ್ಲ ಭೇಟಿ ಮಾಡಿದ್ರು. ಅವ್ರು ಏನಂತಂದ್ರು? ಅವರು ಏನು ಆಯ್ತಾ ಎಲ್ಲ ತಕ್ಕ ಹೋಗಿ ಬಂದಿವಿ. ಇವ್ರು ಹೇಳ್ತಾರೆ ಆಯ್ತಾ ಅನ್ನೋದೇ ಬಂದ್ರು ಕಣಪ್ಪ. ಇನ್ನೂ ಏನು ಎಂತು ಹಿಂಗೆ ದಾರಿನೇ ತೋರ್ನಿಲ್ಲ ನಮ್ಗೆ. ಆಸಾ ಅಂತ ತೋರ್ಬಿಟ್ಟು ಹೋದ್ರು. ಆಸಾ ಅನ್ನೋದು ಯಾತಕ್ಕೂ ಇದಲ್ವಪ್ಪ. ನಮ್ಗೆ ಯಾರು ನಾನು ಅನ್ನೋರೇ ಇಲ್ವಲ್ಲ. ಏನಂದು ನಮ್ಗೆ ಮಾಡ್ಕೊಡ್ತೀವಿ ಅನ್ನೋರೇ ಗತಿ ಇಲ್ಲ ಕಣಪ್ಪ ನಮ್ಗೆ. ನಾವು ಇರೋರು ಮುಖಂಡರುಗಳು, ಗ್ರಾಮಸ್ಥರು ಯಾರು ನಿಮ್ಗೆ ಇದು ಮಾಡ್ತಿಲ್ವಾ? ಏನು ಮಾಡ್ತಾ ಇಲ್ಲ ಕಣಪ್ಪ. ಆಯ್ತಾ ಹೇಳ್ತೀವಿ ಆಯ್ತಾ ಅಂದ್ರೆ ನಾವು ಎಲ್ಲ ತಕ್ಕಡವು ಹೋಗಿ ಬಂದಿವಿ. ಎಲ್ಲ ತವು ಹೇಳಿವಿ ಮಾಡಿವಿ. ಆಗ ಈಗ ಅನ್ಕೊ 1 ವರ್ಷ ಆಯಿತು ಕಣಪ್ಪ. ನಾವು
ಈ ಮನೇಲೂ ನಾವು ಬಿಟ್ಬಿಟ್ಟು ಬೇರೆ ಬಾಡ್ಗೆ ಮನೆ ಕಟ್ಟೋಕ್ಕೂ ಸಹಿತಾನೆ ಇಲ್ಲ ನಮ್ಗೆ. ಯಾಕಂದ್ರೆ ನಿಮ್ಮ ಮಗನೇ ದುಡಿತಿದ್ದು, ಮನೆ ಜವಾಬ್ದಾರಿ ಎಲ್ಲ ಅವನೇ ತಗೊಂಡಿದ್ದ, 1 ವರ್ಷ ಆಗೋಯ್ತು. ಈಗ ಯಜಮಾನ್ರು ಹಿಂಗೆ ಆದ್ರು, ಮಗನು ಹಿಂಗೆ ಆದ. ಈಗ ನಾವು ಗೇಯವು ಗೆತ್ತವ್ರು, ನಾವೆಲ್ಲ ಹೋಗಿ ಗೇಯವಪ್ಪ, ಗೇಯಕ್ಕಾದ ನಮ್ಮ ಕೈಲಿ. ಏನೋ ಒಂದು ಹೇಳ್ಬಿಟ್ಟು ಹೋದ್ರು, ಭರವಸೆ ಕೊಟ್ಟು ಹೋದ್ರು, ಆಯ್ತು ಬಿಡಮ್ಮ ಯಾವನಾರು ಒಂದು ಕೊಡ್ಸವಂದ್ರೆ ಅದು ಏನೂ ಅಂದಿಲ್ವಲ್ಲಪ್ಪ. ಅಧಿಕಾರನು ಆಗಲ್ಲ ಬಿಡು. ನಮ್ಮವ್ರಾಗಿ ನಮ್ಮ ಸಿದ್ದರಾಮಯ್ಯ ಹೇಳ್ಬಿಟ್ಟು ಹೋದ್ರು, ಹಾಸ ಅನ್ನೋದು ಹೇಳ್ಬಿಟ್ಟು ಹೋದ್ರು, ಏನು ಎಂತು ಒಂದು ಇಲ್ವಲ್ಲಪ್ಪ. ಇಲ್ಲಿ ವರ್ಷ ಆಯಿತು ಬಂದು ಹೋದ್ರು, ಭರವಸೆ ಕೊಟ್ಟು ಹೋದ್ರು, ಆಯ್ತಾ ಅಂದ್ರು, ಏನೂ ಅಂದಿಲ್ಲ ಕಣಪ್ಪ. ದಿಕ್ಕೆಟ್ಟು ಹೋಗ್ತೀವಿ ನಾವೀಗ. ಈಗ ನೀವು ಸಿದ್ದರಾಮಯ್ಯನವ್ರು ನಿಮ್ಮ ಮನೆಗೆ ಬಂದಿದ್ರು ಅವಾಗ, ಅದಾದ್ಮೇಲೆ ಮತ್ತೆ ಅವನಾರು ಹೋಗಿ ಭೇಟಿ ಮಾಡಿಕಿಟ್ಟಿದ್ರ ನೀವು ಅವ್ರನ್ನ? ಮಾಡಿದ್ವಲ್ಲಪ್ಪ ಹೋಗಿ ಮಾಡಿದ್ರು. ಆಯ್ತು ಅಂದರು. ಅವ್ರ ಮನೆ ತಕ್ಕ ಹೋಗಿದ್ದೋ ಎಲ್ಲನೂ ಹೋಗಿ ತಿರುಗಿ ಸಾಕಾಗಿದ್ದು. ಆದ್ರೆ ಇನ್ನೂ ಕೆಲಸ ಆಗ್ಲಿಲ್ಲ. ಇನ್ನು ಏನಂತ ಕೇಳ್ಕತ್ತೀರಿ ಅಮ್ಮ ಸಿದ್ದರಾಮಯ್ಯ ಅವ್ರು? ಮತ್ತೆ 1 ವರ್ಷ ಆಗ್ತಾ ಇದೆ. ಏನಂತ ಕೇಳ್ತೀವಿ, ಏನಾರು ಒಂದು ಕೊಡ್ಸಪ್ಪ, ನಮ್ಗೆ ಹಿಂಗೆ ಆಗ್ಬಿಟ್ಟು ಹೋದ್ರಿ, ನಿಮ್ಮ ಆರ್ಸೋದ್ರಲ್ಲಿ ನೀವು ಹೋದ್ರೂ ಒಂದು ಹೆಸ್ರಾಗಿರ್ಲಿ ಅನ್ನೋದು ನಮ್ಗೆ ಇದು ಕಣಪ್ಪ. ದಯವಿಟ್ಟು ಅದೊಂದು ಮಾಡ್ಬಿಟ್ರೆ ನಮ್ಗೆ ನಿಮ್ಮ ಅನ್ನ ಕೊಡಿಸಿ. ನಮಗೂ ಏನಾರು ನಮಗೂ ಆಸರ್ತಾ ಇಲ್ವಪ್ಪ. ಇಲ್ವಲ್ಲ ನಮ್ಗೆ ಏನು ಗತಿ. ಹಿಂದೂ ಇಲ್ಲ ಮುಂದೂ ಇಲ್ಲ, ನಾವು ಇರೋರೇ ಇಬ್ಬರು. ಈಗ ಅವರು ಹೊಂಟೋದ್ರಿ, ಈಗ ಗೇದು ಏನು ಮಾಡೋಕ್ಕದ್ದು ಅನ್ನೋಕ್ಕಾಗದ ಕಣಪ್ಪ. ನಮ್ಮ ಸ್ಥಿತಿ ಭಾಳ ಹಿಂಗೆ ಆಗದ. ನಮ್ಮ ದಯವಿಟ್ಟು ಏನಾರು ಒಂದು ದಾರಿ ಆದ್ರೆ ನಮಗೂ ಅನ್ನ. ಅವ್ರು ಅಕ್ಕಿ ಕೊಡೋದ್ರಲ್ಲಿ ಗಂಜಿ ಪಜಿ ಕಾಯ್ದು ಕುಡಿತೀವಿ, ಏನು ಮಾಡವ ಅದ. ಈಗ ಗಾರ ಹೊರಕದ್ದ ನಾವು ಹಂಗಾಗದ ಸ್ಥಿತಿ ಕಣಪ್ಪ. ಕನಕರಾಜ್ ಅವ್ರು ತಂಬೈದ್ರು, ಅವ್ರು ಮಾತಾಡ್ಸೋಣ. ಸಿದ್ದರಾಮಯ್ಯವ್ರು ನಿಮ್ಮ ಮನೆಗೆ ಬಂದಿದ್ರು, ಒಂದಷ್ಟು ಕೆಲಸದ ಭರವಸೆಯನ್ನು ಕೊಟ್ಟಿದ್ರು, 1 ವರ್ಷ ಆಗ್ತಿದೆ, ಆಗ್ಲಿಲ್ವಾ? ಆಗಲಿಲ್ಲ ಸರ್. ಏನು ಮಾಡಲೇ ಇಲ್ಲ ಸರ್. ಅಲ್ದು ಸಾಕಾಯಿತು ಕಚ. ಅಲ್ಲಿಂದ ಇಲ್ಲಿ ಸಿದ್ದರಾಮಯ್ಯ ಮನೆ ತಕ, ಅಲ್ಲಿಂದ SC ಮನೆ ಮಾದೇವಪ್ಪರ ಹತ್ರ, ಅವ್ರ ಹತ್ರ ಎಲ್ಲ ಕೊಟ್ಟಿದ್ದು ಮಾಡ್ತೀವಿ. ಯಾರೂ ರೆಸ್ಪಾನ್ಸೇ ಇಲ್ಲ ಸರ್. ಅಲ್ದು ನನಗೆ ಈ ಗ್ರಾಮದಲ್ಲಿ ಹಿಂದೆ ಮುಂದೆ ಯಾರೂ ಇಲ್ಲ. ತುಂಬ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀನಿ ಸರ್. ಅತ್ತಾಗ ಎಲ್ಲೂ ಹೋಗ್ತೇನೆ, ಮೈಂಡೇ ಓಡ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ನನಗೆ. DC ಅವ್ರನ್ನ ಭೇಟಿ ಮಾಡಿದ? DC ಅವ್ರನ್ನ ಸರ್ DC ಅವರು ಒಂದು 5-6 ಸಲ ಭೇಟಿ ಮಾಡಿದ್ದೆ ಸರ್, ಕೊಟ್ಟಿದ್ದೀನಿ. ಅವರು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವರು ಆಯ್ತು ನಾಳೆ ಬನ್ನಿ, ನಾಳಿದ್ದು ಬನ್ನಿ, ಇನ್ನೊಂದು ವಾರ ಬಿಟ್ಕೊ ಬನ್ನಿ, ತಿಂಗಳು ಬಿಟ್ಕೊ ಬನ್ನಿ ಅಂತ ಅಲಿಸ್ತಾ ಇದ್ದಾರೆ ಸರ್. ಅವ್ರು ಏನು ಆಗ್ತಾನೆ ಇಲ್ಲ ಯಾವುದು ಕೆಲಸನೂ. ಅಂದರೆ ಅಧಿಕಾರಿಗಳು ಸಹ ನೀಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ನಿಮಗೆ? ಅಧಿಕಾರಿಗಳ ಬೇಜವಾಬ್ದಾರಿ ಸರ್ ಇದು. ಏನು ಮಾಡೋದಂತ ಗೊತ್ತಾಯ್ತಲ್ಲ ಸರ್. ಈಗ ಅಧಿಕಾರಿಗಳ ಹತ್ರ ಹೋಗಿದ್ದೀರಿ, ಅದಾಗಿಲ್ಲ. ಸಿದ್ದರಾಮಯ್ಯನವರು ಮತ್ತೆ ಮೈಸೂರಿಗೆ ಬಂದಾಗ ಏನಾದ್ರು ಭೇಟಿ ಮಾಡ್ತೀರಾ ಸರ್? ಹಿಂಗೆಲ್ಲ ನೀವೆಲ್ಲ ಭರವಸೆ ಕೊಟ್ಟಿದ್ರಿ, ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದೀನಿ, ಯಾವುದೂ ಸಹ ಕೆಲಸಗಳಾಗ್ತಿಲ್ಲ ಸರ್, 1 ವರ್ಷ ಆಗ್ತಂದ್ರೆ ಮತ್ತೆ ಹೋಗೋ ಪ್ರಯತ್ನಗಳು ಮಾಡ್ತೀರಾ ಅಂತ? ಸರ್ ಮಾಡ್ತೀವಿ ಸರ್. ನಿಮ್ಮ ಸಪೋರ್ಟಿಂದ ನಾವು ಹೋಗ್ತೀವಿ ಸರ್. ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮಾಧ್ಯಮದವರು ನನಗೆ ನನ್ನೂರು ಮೈಸೂರು ಕಡೆಯಿಂದ ನಾನು ಸಪೋರ್ಟ್ ಇದಾದರೆ ಹೋಗ್ತೀವಿ ಸರ್. ಯಾಕೆಂದರೆ ಈ ಗ್ರಾಮಸ್ಥರು ಸಾಕಷ್ಟು ಇಲ್ಲಿ ಸಂಪೂರ್ಣವಾಗಿ ಭಾಗದಲ್ಲಿ ಕಾಂಗ್ರೆಸ್ನ ಅಲೆ ಇರುವಂಥದ್ದು, ಸಾಕಷ್ಟು ಮುಖಂಡರುಗಳಿದ್ದಾರೆ ನಿಮ್ಮಲ್ಲಿ, ಸಿದ್ದರಾಮಯ್ಯನವ್ರ ಜೊತೆ ಇರುವಂಥ ಒಡನಾಡರು ಅಂತ ಇದ್ದಾರೆ. ಅವ್ರು ಯಾರು ಕರ್ಕೊಂಡು ಹೋಗ್ತಿಲ್ವ ನಿಮ್ಮನ್ನ ಅಂತ? ಯಾರು ಹೋಗ್ತಿಲ್ಲ ಸರ್. ಎಲ್ಲ ಒಂಥರ ಬಡವರು ಶ್ರೀಮಂತರು ಆ ಥರ ಇದಾಗ್ತಾರೆ. ಬಡವರು ಎಲ್ಲ ದುಡ್ಡು ಕೊಟ್ಟರೆ ಎಲ್ಲ ಕೆಲಸ ಆ ಥರ ನೋಡಾಡ್ತಾರೆ. ನಾವು ಬಡವ್ರು ಆದರೆ ಬಡವ್ರೇ ಒಂಥರ ನೋಡ್ತಾರೆ, ದೊಡ್ಡವ್ರನ್ನೇ ಒಂಥರ ನೋಡ್ತಾರೆ. ಇಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ ಸರ್. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಮಾತು ಹೇಳ್ಬಿಟ್ಟು ಹೋದ್ರೆ ಒಂದಷ್ಟು ಕೆಲಸಗಳಾಗ್ತವೆ, ಅಧಿಕಾರಿಗಳು ಎದುರ್ತಾರೆ ಅಂತ ಒಂದಷ್ಟು ಮಾತಿದೆ. ಇಲ್ಲೊಂದು ಕಡೆ ಅಧಿಕಾರಿಗೆ ಮೈಸೂರು ಭಾಗದಲ್ಲಿ ಅವ್ರು ಮಾತಿಗೆ ಬೆಲೆ ಕೊಡ್ತಿಲ್ಲ ಅಂತ ಅನಿಸ್ತಿದೆ ನಿಮಗೆ? ಹೌದು ಸರ್, ಖಂಡಿತ. ಅಧಿಕಾರಿಗಳೇ ಸರಿ ಇಲ್ಲ ಸರ್. ಅಧಿಕಾರಿಗಳಿಗೆ ಸರಿ ಇಲ್ಲ. ಇಲ್ಲಿ ಏನು ಮಾಡಿದ್ರು ಯಾವ ಕೆಲಸನೂ ಮಾಡೋದೇ ಇಲ್ಲ. ಇಲ್ಲಿ ಅವ್ರು ಹೇಳ್ಬಿಟ್ಟು ಹೋದ್ರೆ ಅಧಿಕಾರಿಗಳೇ ಫಸ್ಟು ಸರಿ ಇಲ್ಲ ಸರ್. ಇಲ್ಲಿ ಈ ಭಾಗದಲ್ಲಿ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಇಲ್ಲಿ ಎಲ್ಲ ಬರೀ ಲಂಚ ದುಡ್ಡು ಆ ಥರ ಇದರಲ್ಲಿ ನೋಡ್ತಾರೆ, ದುಡ್ಡಿನ ಮುಖ ನೋಡ್ತಾರೆ. ಎಲ್ಲ ಬಡವರು ನಿಯತ್ತಿಗೆ ಇದಿಲ್ಲ ಸರ್. ಇಲ್ಲಿ ಎಲ್ಲ ದುಡ್ಡಿನ ಇದಕ್ಕೆ ನೋಡ್ತಾರೆ, ಮುಖ ನೋಡ್ತಾರೆ ಆ ಥರ. ಇಲ್ಲಿ ಈಗ ಸರ್ ಕೊನೆಯದಾಗಿ ನಾನು ಕೇಳುವಂಥದ್ದು, ಸಿದ್ದರಾಮಯ್ಯವ್ರು ಏನಾದ್ರು ನೆಕ್ಸ್ಟ್ ವೀಕ್ ಬರುವಂಥ ಪ್ರಯತ್ನಗಳಾಗಿದೆ, ಮೈಸೂರು ಬರ್ಬೋದು ಅನ್ನೋದಿದೆ, ಮಾಹಿತಿ ಇದೆ. ಹೋಗ್ತೀರಾ ಸರ್? ಹಿಂಗೆಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ, DC ಭೇಟಿ ಮಾಡಿದ್ದೀವಿ, ಯಾರು ಸಹ ಸ್ಪಂದಿಸ್ತಿಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ, ಹೇಳಿ ನಮ್ಗೆ ಒಂಚೂರು ಅವಕಾಶ ಮಾಡ್ಕೊಂಡು ಕೇಳುವ ಪ್ರಯತ್ನಗಳಾಗುತ್ತಾ ಅಂತ? ಹ್ಞೂ ಸರ್, ಖಂಡಿತ ಆಗುತ್ತೆ ಸರ್. ಹಿಂಗೂ ನಿಮ್ಮ ಮಾಧ್ಯಮದ ಮೂಲಕ ಆ ಥರ ಒಂದು ಸಹಾಯ ಮಾಡಿದ್ರೆ ನಾನು ಖಂಡಿತ ಕೇಳ್ಕೊಳ್ತೀನಿ ಸರ್ ಅವ್ರ ಹತ್ರ. ಆ ಮನೆ ತಕ್ಕ ಹೋದ್ರು ನಮಗೆ ಒಂಥರ ಈಚೆ ತಿಳ್ತಾರೆ, ಯಾರು ಒಳಗೆ ಬಿಡೋದಿಲ್ಲ ಸರ್. ಯಾರೋ ಏನೋ ತೋರಿಸ್ರು, ಇಷ್ಟೆಲ್ಲ ಹಿಂಗೆ ತೋರಿಸಿದ್ರು ಈಚೆ ಬಿಡೋದಿಲ್ಲ. ಅವ್ರ ಮನೆ ತಕ್ಕ ಹೋದ್ರು ಎಲ್ಲ ಈಚೆ ತಳ್ಳಿಬಿಡ್ತಾರೆ ಸರ್. ಕೇಳೋಕೆ ಹೋದ್ರು ಏನೂ ರೆಸ್ಪಾನ್ಸೇ ಮಾಡಲ್ಲ ಸರ್. ಏನು ನಮ್ಗೆ ಬಡವ್ರಿಗೆ ಏನು ಬೆಲೆನೇ ಇಲ್ವಲ್ಲ ಸರ್. ಈಗ ಲಾಸ್ಟಲ್ಲಿ ಒಂದು ಸಲ ಕೇಳ್ಕೊತೀನಿ ಅವ್ರ ಮನೆ ಹತ್ರ, ದಯವಿಟ್ಟು ಈಗ ನಾನು ತಮ್ಮನೇ ಕಳ್ಕೊಂಡಿದ್ದೀನಿ, ನಮ್ಮ ಅಪ್ಪನೇ ಕಳ್ಕೊಂಡಿದ್ದೀನಿ. ಅಧಿಕಾರಿಗಳಿಂದ ಇದೆಲ್ಲ ಹೋಯ್ತು, ಬಡವ್ರ ಮನೆ ಹಾಳಾಗೋಯ್ತು.
ಈ ಒಂದ್ಸಲ ನಾನು ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊತೀನಿ, ದಯವಿಟ್ಟು ಇದೊಂದ್ಸಲ ಒಂದು ಮಾಡಿಕೊಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ಸರ್. ಒಂದು ಅವಕಾಶ ಮಾಡಿಕೊಡಿ ಸರ್. ಅಂದರೆ ಅಲ್ಲಿ ಹೋದ್ರೆ ಕೊಳಕ್ ಬಟ್ಟೆನೇ ಒಂಥರ ಚೀಪಾಗಿ ನೋಡ್ತಾರೆ ಸರ್. ಒಳಗಡೆ ಬಿಡೋದೇ ಇಲ್ಲ. ಪ್ಯಾಂಟು ಶರ್ಟು ಸೂಟ್ ಹಾಕಂದ್ರೆ ಒಳಗೆ ಕಳಿಸ್ತಾರೆ. ಬಡವರು ಮಾತ್ರ ಈಚೆ ತಳ್ಬಿಡ್ತಾರೆ. ಆ ಥರ ಎಲ್ಲ ಒಂಥರ ದುಡ್ಡು ಕೊಟ್ರೆ ನಾವು ಗ್ರಾಮದಲ್ಲೇ ಕರ್ಕೊಯ್ತೀನಿ ಅಂತ ಎಲ್ಲ ಹೇಳ್ತಾರೆ. ಅದೇ ನಮ್ತ ದುಡ್ಡಿಲ್ಲ ಸರ್. ನಾವು ಬಡವರು, ಕೂಲಿ ಮಾಡಿದ್ರೆ ಜೀವನ ನಮ್ಮದು. ಆ ಥರ ಹಿಂಗಾಗದೆ ಪರಿಸ್ಥಿತಿ. ಅದಕ್ಕೆ ಕೊನೆ ಬಾರಿ ನಾನು ಕೇಳ್ಕೊಳ್ತಿದ್ದೀನಿ, ಒಂದು ಅವಕಾಶ ಮಾಡಿಕೊಡಿ ಸಿದ್ದರಾಮಯ್ಯ ಅವ್ರ ಹತ್ರ ನಾನು ಕೇಳ್ಕೊಳ್ತೀನಿ ಅಂತ ಕೇಳ್ತೀನಿ ಸರ್. ಒಳ್ಳೇದಾಗ್ಲಿ, ನಾವು ನೀವು ಸಪೋರ್ಟ್ ಆಗಿರ್ತೀವಿ. ಓಕೆ ಸರ್, ಬಂದು ಮಾತಾಡ್ಸೋಣ. ಇದಿಷ್ಟು ಕನಕರಾಜ್ ಕುಟುಂಬಸ್ಥರ ತಾಯಿ ಮತ್ತು ಅವರ ತಮ್ಮನ ಆಕನಂದನಾಗಿರುವಂಥದ್ದು. 1 ವರ್ಷ ಆಗ್ತಿದೆ. ಸಿದ್ದರಾಮಯ್ಯನವರು ನನಗೆ ಒಂದು ಕೆಲಸವನ್ನ ಕೊಡಿಸ್ತೀನಿ ಅಂತ ಮಾತನ್ನ ಭರವಸೆಯನ್ನು ಕೊಟ್ಟಿದ್ರು. ಕೆಲವೊಂದು ಕಡೆ ಅಧಿಕಾರಿಗಳು, ಕೆಲವೊಂದು ಕಡೆ ಮೀನಾಮೇಷವನ್ನ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ಮೈಸೂರಿನ ಅಧಿಕಾರಿಗಳು ರೆಸ್ಪಾನ್ಸ್ ಅನ್ನ ಮಾಡ್ತಿಲ್ಲ. ನಾವು ಸಹ DC ಇರ್ಬೋದು, ಮತ್ತೆ ಇತರೆ ಅಧಿಕಾರಿಗಳ ಮನೆಯ ಬಾಗಿಲನ್ನು ತಟ್ಟಿದ್ದೀವಿ, ಹಲವಾರು ಬಾರಿ ಹೋಗಿದ್ದೀವಿ, ಆದರೆ ಯಾರೂ ಸಹ ರೆಸ್ಪಾನ್ಸ್ ಅನ್ನ ಮಾಡ್ತಿಲ್ಲ. ನಾನು ಕೊನೆಯ ಬಾರಿ ಸಿದ್ದರಾಮಯ್ಯನವರ ಮನೆಗೆ ಭೇಟಿಗೆ ಒಂದು ಅವಕಾಶವನ್ನ ಕೇಳ್ತೀನಿ. ಯಾಕೆಂದ್ರೆ ನಾನು ಸಹ ಕೂಲಿ ಮಾಡಿದ ಜೀವನ, ಇಲ್ಲಾಂದ್ರೆ ನಮಗೆ ಯಾವುದೇ ರೀತಿಯ ಮನೆ ಇಲ್ಲ. ಮನೆಯನ್ನು ನೋಡಿದ್ರು ಸಹ ಸಾಕಷ್ಟು ಕೆಲವೊಂದು ಕಡೆ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದೆ. ಮನೇನೂ ಸಹ ಇಲ್ಲ. ನಾವು ಬಾಡಿಗೆ ಮನೇಲಿ ಇರೋದಕ್ಕೂ ಸಹ ನಮ್ಮ ಹತ್ರ ದುಡ್ಡಿಲ್ಲ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನು ಕಳೆಯಿಂದ ಮನವಿಯನ್ನೇ ಮಾಡ್ತೀನಿ ಅಂತ ಕನಕರಾಜು ತಮ್ಮ ಹೇಳ್ತಾ ಇರುವಂಥದ್ದು. ದಯವಿಟ್ಟು ನನಗೆ ಒಂದು ಕೆಲಸವನ್ನ ಕೊಡಿ, ನಿಮ್ಮ ಹೆಸರನ್ನ ಹೇಳ್ಕೊಂಡು ನಾವು ಜೀವನವನ್ನ ಮಾಡ್ತೀವಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕೊನೆಯದಾಗಿ 1 ವರ್ಷ ಆಗ್ತಿದೆ ಕನಕರಾಜು ಸತ್ತು. ಈ ಕುಟುಂಬಕ್ಕೆ ಇನ್ನೂ ಸಹ ನ್ಯಾಯ ಸಿಕ್ಕಿಲ್ಲ. ಮುಂದೆ ಬರುವಂತ ದಿನದಾದ್ರೂ ಕನಕರಾಜು ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ? ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಬೇರೆಗೌಡ, ನನ್ನವರ ನ್ಯೂಸ್, ಮೈಸೂರು.